ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೇಕ್ರಿ ಶೈಲಿಯಲ್ಲಿ ಕಾಂಗ್ರೆಸ್ ಕಡಲೆಬೀಜ ಮಾಡಬೇಕಾ? ಹಾಗೆ ಮದುವೆ ಮನೆ ಅಥವಾ ಫಂಕ್ಷನ್ ಸ್ಟೈಲಿಯಲ್ಲಿ ಕಾಂಗ್ರೆಸ್ ಕಡಲೆಬೀಜ ಮಸಾಲೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗಬೇಕಾ? ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಯಾರು ಬೇಕಾದರೂ ಮಾಡ್ಬೋದ್ರಿ, ಆದಷ್ಟು ಬೇಗ ಆಗುತ್ತೆ. ಆದರೆ ನಾನು ಹೇಳೋ ಪ್ರೊಸೀಜರ್ನ ಕೊನೆಯವರೆಗೂ ನೋಡಿ ಟ್ರೈ ಮಾಡಿದ್ರೇ ನಿಮಗೆ ಮಾಡೋಕ್ಕಾಗೋದು ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಮೊದಲಿಗೆ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, 1 ಕಪ್ ಕಡಲೆ ಬೀಜನ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಎಣ್ಣೆ ಏನು ಹಾಕಷ್ಟಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಕಡಲೆಬೀಜ ರೆಡಿ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಡ್ರಿ ಫ್ಲೇಮ್ನ. ನೋಡಿ, ಸಿಪ್ಪೆ ತೆಕ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕಾಂಗ್ರೆಸ್ ಕಡಲೆಬೀಜನ. ಹಾಗೆ ಒಂದು ಬಾಣಲಿಗೆ 2 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪು 2 ಕಡ್ಡಿನ ಸೇರಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಒಣಗಿತ್ತು ಸೇರಿಸ್ಕೊಂಡಿದ್ದೀನಿ, ನಿಮ್ಮ ಹತ್ರ ಹಸಿದಿದ್ರೂ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಈ ಥರ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಹುರ್ಕೊಂಡ ನಂತರ ಇದನ್ನು ತೆಗೆದಿಟ್ಕೋಬೇಕಾಗತ್ತೆ. ನಿಜಕ್ಕೂ ಕಣ್ರಿ, ಈ ಕಾಂಗ್ರೆಸ್ ಕಡಲೆಬೀಜ ಅಂತೂ ಬೇಕ್ರಿನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲೇ ಇರುತ್ತೆ ಕಣ್ರಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಸುಂದರವಾಗಿರುತ್ತೆ, ಅಷ್ಟೇ ಘಮ ಅಂತ ಇರುತ್ತೆ. ನೋಡಿ, ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಫ್ರೈ ಆಗಿರೋ ಅಂಥ ಕರಿಬೇವಿನ ಸೊಪ್ಪನ್ನ. ಮತ್ತು ಅದೇ ಬಾಣಲಿಗೆ ನಾವು 1/4 ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ಳಿ. ಹಾಗೆ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. 2 ಟೀ ಸ್ಪೂನ್ ಎಣ್ಣೆ ಹಾಕಿರ್ತೀರಲ್ಲ, ಅದು ಫ್ರೈ ಮಾಡಿ ಉಳಿದಿರೋದ್ರಲ್ಲೇ ಫ್ರೈ ಆಗುತ್ತೆ. ಜಾಸ್ತಿ ಹಾಕಿದ್ರೆ ಮಸಾಲೆ ಕೋಟಿಂಗ್ ಆಗಲ್ಲ ಕಣ್ರಿ ಕಡಲೆಬೀಜಕ್ಕೆ. ಹಾಗೆ 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಚಕಾರದ ಪುಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಥರ ಸೀದೋಗೋ ಚಾನ್ಸಸ್ ಇದ್ದರೆ ಫ್ಲೇಮ್ ಆಫ್ ಮಾಡಿಬಿಡಿ. ಮತ್ತು 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸೀದೋದ್ರೆ ಮತ್ತೆ ಕಡಲೆಬೀಜ ಎಲ್ಲ ಒಂಥರ ಕರ್ಕರ್ಗೆ ಆಗ್ಬಿಡುತ್ತೆ ಕಣ್ರಿ, ಚೆನ್ನಾಗಿರಲ್ಲ ಕಣ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇಷ್ಟೊಂದು. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಕಡಲೆಬೀಜನ, ಈ ಟೈಮಲ್ಲಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ, ಅದು ಕೋಟಿಂಗ್ ಆಗೋವರೆಗೂ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆದ್ದರಿಂದ ನಾನು ಸ್ಮ್ಯಾಶ್ ಮಾಡ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಕೋಟಿಂಗ್ ಆಗೋವರೆಗೂ ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕಾಂಗ್ರೆಸ್ ಕಡಲೆಬೀಜ ರೆಡಿ ಆಗುತ್ತೆ ಕಣ್ರಿ. ಬೇಕ್ರಿ ಶೈಲಿಯಲ್ಲೇ ಇರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ ಕಣ್ರಿ. ನೋಡಿರಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆಯಲ್ವಾ? ಆ ಕೋಟಿಂಗ್ ಆಗಿರೋ ಕಾಂಗ್ರೆಸ್ ಕಡಲೆಬೀಜನ ಒಂದು 1/4 ಭಾಗದಷ್ಟು ನಾನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ಕರಿಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ರಲ್ಲ, ಇದನ್ನು ಕ್ರಷ್ ಮಾಡಿ ಅದಕ್ಕೆ ಸೇರಿಸ್ಕೊಬೇಕಾಗತ್ತೆ ನೀವು. ಅಥವಾ ಎಲ್ಲ ಒಟ್ಟಿಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು 1/4 ಭಾಗ ತೆಗೆದಿಟ್ಕೊಂಡು 1/4 ಭಾಗ ಈ ಬೌಲ್ಗೆ ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ. ಹಾಗೆ 1/4 ಕಪ್ಪಷ್ಟು ಕ್ಯಾರೆಟನ್ನ ತುರಿದು ಸೇರಿಸ್ಕೊಂಡಿದ್ದೀನಿ ಕಣ್ರಿ. ನಿಜಕ್ಕೂ ಕಣ್ರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಮದುವೆ ಮನೆ ಶೈಲಿಗಳಲ್ಲಿ ಸೈಡ್ ಡಿಶ್ ಆಗಿ ಬಡಿಸ್ತಾರಲ್ಲ ಫಂಕ್ಷನ್ಗಳಲ್ಲೆಲ್ಲ, ಅದೇ ರೀತಿ ಇರುತ್ತೆ. ಹಾಗೆ 1/2 ಕಪ್ಪು ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾಗಿರೋ 1 ಟೊಮೊಟೊನ ಸಣ್ಣಗೆ ಹಚ್ಚಿ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಣ್ರಿ, ಸೈಡ್ ಡಿಶ್ಗೆ ಅಂತಲ್ಲ, ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆಲ್ಲ ಸಂಜೆ ಟೈಮ್ ಕೊಡಿ, ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕಣ್ರಿ. 1/4 ಕಪ್ಪು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧಂಬರ್ಧ ಪುಡಿ ಮಾಡಿರೋಂಥ 1/2 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅರ್ಧ ನಿಂಬೆಹಣ್ಣನ್ನು 1/4 ಭಾಗದಷ್ಟು ಹಿಂಡ್ಕೊಂಡು ರಸ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಅರ್ಧ ನಿಂಬೆಹಣ್ಣು 1/4 ಭಾಗದಷ್ಟು ಆದರೆ ಸಾಕಾಗುತ್ತೆ ನಿಂಬೆಹಣ್ಣಿನ ರಸ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮದುವೆ ಮನೆ ಶೈಲಿಯಲ್ಲಿ ಸೈಡ್ ಡಿಶ್ ಆಗಿ ಬಡಿಸ್ತಾರಲ್ವ ಕಾಂಗ್ರೆಸ್ ಕಡಲೆಬೀಜ ಮಸಾಲೆ ರೆಡಿ ಆಗೋಗುತ್ತೆ ಕಣ್ರಿ. ನೋಡಿದ್ರಾ, ಎಷ್ಟೊಂದು ಸುಂದರವಾಗಿ ಬಂದಿದೆ, ಅಷ್ಟೇ ರುಚಿಯಾಗೂ ಇರುತ್ತೆ ಕಣ್ರಿ. ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ನಂತರ ಕಮೆಂಟ್ ಮಾಡಿ ಕಣ್ರಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಯಾವ್ಯಾವ ರೀತಿ ಪ್ರೊಸೀಜರು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೊನೆಯವರೆಗೂ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಕಣ್ರಿ. ಇಲ್ಲ ಅಂದರೆ ನೀವು ಒಂದು ನೋಡಿ ಒಂದನ್ನು ಬಿಟ್ಟರೆ ಯಾವುದೂ ಪೂರ್ತಿ ಆಗಲ್ಲ ಕಣ್ರಿ, ಕಲಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ನೋಡಿದ್ರಾ, ಎಷ್ಟು ಸುಂದರವಾಗಿ ಬಂದಿದೆ ನಮ್ಮ ಕಾಂಗ್ರೆಸ್ ಕಡಲೆಬೀಜ ಹಾಗೆ ಮಸಾಲೆ. ಇನ್ನಷ್ಟು ಈಸಿ ರೆಸಿಪಿ ಎಂದು ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.